ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿಂದೇನು ಪ್ಯಾಟರ್ನ್ ನಾ ಹೇಳ್ಬೇಕಂತ ಇಚ್ಛಾಪಟ್ಟೇನೆ ಅಂದ್ರೆ ಮೊಬೈಲ್ ಸಂಖ್ಯೆಗಳು ನಮ್ಮ ಜೀವನಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆ, ಮೊಬೈಲ್ ಹೇಗೆ ಅವಶ್ಯಕತೆ ಇದೆ, ಅದರಲ್ಲಿ ಇರುವಂಥ ನಂಬರ್ಗಳು 10 ಡಿಜಿಟ್ ನಂಬರ್ ಏನಿದೆ ಅಲ್ಲ, ಅವು ಎಲ್ಲ ಸಂಖ್ಯೆಗಳು ನಮಗೆ ಜೀವನಕ್ಕೆ ಎಫೆಕ್ಟ್ ಆಗುತ್ತೆ. ಎಷ್ಟು ವರ್ಷದಿಂದ ನಾವು ಮೊಬೈಲ್ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನಾವು ಭಾಳ ವರ್ಷ ಆಯ್ತಪ್ಪ, 5 ವರ್ಷ ಮೇಲೆ ಆಯಿತು ಅಂದರೆ ಆ ಒಂದು ಸಂಖ್ಯೆ ನಮ್ಮ ಜೀವನಕ್ಕೆ ಅಳವಡಿಸಿದಂಗೆ ಆಗ್ತೈತಿ. ಆ ಸಂಖ್ಯೆ ಎಫೆಕ್ಟ್ ನಮ್ಮ ಜೀವನದ ಮೇಲೆ ಬೀಳ್ತದೆ. ಈಗ ಯಾವಾಗಲೂ ಒಳ್ಳೆ ನಂಬರ್ಸ್ಗಳೇ ಇರಬೇಕು. ಯಾವ ಥರ ಅಂದರೆ 1, 3, 5, 6 ಇವು ಒಳ್ಳೆ ನಂಬರ್ಸು. ಆಮೇಲೆ 7 ಒಂದೊಂದ್ಸಲ ಒಳ್ಳೇದಾಗತ್ತೆ. ಆಮೇಲೆ ಕೆಲವು ಮಂದಿಗೆ 9 ಒಳ್ಳೇದಾಗ್ತೈತಿ. ಇವು ಕೂಡ ಒಳ್ಳೆ ನಂಬರ್ಸ್ಗಳೇ. ಆದರೆ ಹೆಚ್ಚಾನೆಚ್ಚು ನಾವು 1, 5, 6, 3 ಈ ನಂಬರ್ಗಳು ಭಾಳಷ್ಟು ನಮ್ಮ ಜೀವನಕ್ಕೆ ಸಂಬಂಧ ಬೀಳ್ತಾವೆ. ಒಳ್ಳೆಯ ನಂಬರ್ಗಳಿಂದ ಒಳ್ಳೆಯದೇ ಆಗತ್ತೆ ಅಂಥೇಳಿ. ಈಗ 8 ತೊಗೊಂಡಿವಿ ಅಂತಂದ್ರೆ 8 ಏನಾಗ್ತೈತಿ, ಅದು ನಮಗೆ ಕಷ್ಟಗಳ ಮೇಲೆ ಕಷ್ಟಗಳು ಕೊಡ್ತಾ ಇರ್ತದೆ. ಏನೋ ನಾವು ಭಾಳಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತೀವಿ, ದುಡ್ಡಿಂದಾಗಲಿ ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಒಳಗೆ ನಾವು ಇದ್ದೇ ಇರ್ತೀವಿ, ಸಾಲದ್ದರ ಆಗಲಿ ಇನ್ಯಾವುದೋ ಆಗಲಿ. ಅಂಥ ಸಮಯದಾಗ ಬಂದಾಗ 4 ಮತ್ತು 8 ಏನು ಮೊಬೈಲ್ ಸಂಖ್ಯೆ ಟೋಟಲ್ 4, 8 ಒಟ್ಟು ತಗೋಬಾರ್ದು. ಇದರಿಂದ ಏನಾಗುತ್ತೆ, ಅವು ಬ್ಯಾಡ್ ಎಫೆಕ್ಟ್ ಜಾಸ್ತಿ ಆಗತ್ತೆ ಅದರಿಂದ. ಯಾಕಂದರೆ 8 ಅಂದರೆ ಶನಿ ಸಂಖ್ಯೆ. ಶನಿ ಮಹಾರಾಜರು ಯಾವಾಗಲೂ ನ್ಯಾಯಯುತವಾಗಿ ನಡೆಯುವಂಥವ್ರು. ಆಮೇಲೆ ಈಗ ಏನಾಗಿದೆ, ಅವ್ರ ಕಷ್ಟಗಳ ಮೇಲೆ ಕಷ್ಟ ಅಂದರೆ ಹಾರ್ಡ್ ವರ್ಕ್. 8 ಅಂತಂದರೆ ಹಾರ್ಡ್ ವರ್ಕ್ ಮಾಡುವಂಥವ್ರು. 4 ಕೂಡ ಅಷ್ಟೇ, ಅದು ಕೂಡ ರಾಹು ಸಂಖ್ಯೆ, ಅದು ಕೂಡ ಹಾರ್ಡ್ ವರ್ಕೆ. ಆಸ್ಟ್ರೋ ಬನಶಂಕರಿ ಜ್ಯೋತಿಷಾಲಯ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮೆಸೇಜ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಕೊಡ್ತಾ ಇರ್ತೀನಿ ರೀಲ್ಸಲ್ಲಿ. ಧನ್ಯವಾದ.